ಕಿಚ್ಚ ಸುದೀಪ್ ಅವರು ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಬ್ಯುಸಿಯಾಗಿರುವ ನಟ. ಬಾಸ್ ಅನ್ನೋರ್ಗೆಲ್ಲ ಇವರೇ ಬಿಗ್ ಬಾಸ್. 2 ವರ್ಷದಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಕೊಟ್ಟಂತವ್ರು. ಸದ್ಯಕ್ಕೆ ಈಗ ಎಲ್ಲರ ಕಣ್ಣು ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಮೂವಿ ಬಿಲ್ಲಾರಂಗ ಭಾಷಾ ಈ ಸಿನಿಮಾದ ಮೇಲೆ ಇದೆ. ಈ ವರ್ಷ ಅಂತೂ ಈ ಸಿನಿಮಾ ರಿಲೀಸ್ ಆಗಲ್ಲ. ಈ ಗ್ಯಾಪ್ ಅಲ್ಲಿ ಹಲವು ಕಥೆಗಳನ್ನು ಕಿಚ್ಚ ಸುದೀಪ್ ಅವರು ಫೈನಲ್ ಮಾಡಿದ್ದಾರೆ. ಅದರಲ್ಲಿ ಒಂದು ರಾಮ್ ಕಾಮ್ ಸದ್ಯಕ್ಕೆ ಪ್ರಾಜೆಕ್ಟ್ ನ ಹೋಲ್ಡ್ ಮಾಡಿದ್ದಾರೆ. ಮತ್ತೊಂದು ಕತೆ ವೀರ ಮದಕರಿ ನಾಯಕ. ಇಷ್ಟರಲ್ಲೇ ಈ ಸಿನಿಮಾದ ಅನೌನ್ಸ್ಮೆಂಟ್ ಆಗುತ್ತೆ ನೋಡಿ. ಕನ್ನಡದ ಕೆಚ್ಚೆದೆಯ ನಾಯಕ, ಚಿತ್ರದುರ್ಗದ ಪಾಳೆಗಾರ ವೀರ ಮದಕರಿ ನಾಯಕ ಅವರ ಐತಿಹಾಸಿಕ ಬಯೋಪಿಕ್. ಸದ್ಯಕ್ಕೆ ವೀರ ಮದಕರಿ ನಾಯಕರ ಕತೆ ನಮ್ಮ ಕಿಚ್ಚನ ತೆಕ್ಕೆಗೆ ಸೇರಿದೆ. ಈ ಹಿಂದೆನೆ ಈ ಸಿನಿಮಾ ಸೆಟ್ಟೇರಿತ್ತು. ಆ ಸಿನಿಮಾನ ನಮ್ಮ ಡಿ ಬಾಸ್ ಅವರು ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಮಾಡಿಲ್ಲ. ಯಾಕಂದ್ರೆ ಮೊದಲು ಈ ಕತೆ ಹೋಗಿದ್ದು ಕಿಚ್ಚ ಸುದೀಪ್ ಅವರ ಹತ್ರ. ಭಗವಂತ ಬರ್ದಿದ್ದಾನೆ ಅಂತ ಕಾಣುತ್ತೆ. ಪಾಳೆಗಾರನ ಸಿನಿಮಾ ನಿಜವಾದ ಪಾಳೆಗಾರನೇ ಮಾಡ್ಬೇಕು ಅಂತ. ಕಿಚ್ಚ ಸುದೀಪ್ ಅವರ ಮೊದಲ ಐತಿಹಾಸಿಕ ಸಿನಿಮಾ ಈ ವೀರ ಮದಕರಿ ನಾಯಕ. ಇನ್ನು ಮೇಲಿಂದ ಏಟರ್ಸ್ ಗಳಿಗೆ ತಿಕಾ ಬ್ಲಾಸ್ಟ್ ಆಗುತ್ತೆ ನೋಡಿ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರ 50ನೇ ಸಿನಿಮಾ ಈ ವೀರ ಮದಕರಿ ನಾಯಕ ಈಗಾಗಲೇ ಫಿಕ್ಸ್ ಆಗಿದೆ. ಸದ್ಯದರಲ್ಲಿ ಸಿನಿಮಾದ ಅನೌನ್ಸ್ಮೆಂಟ್ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.